ಕದನ ಸರ್ಕಾರದ ವಿರುದ್ಧ ಸಮರ ಮರಗಳು ಕಟ್ ಕೆರೆ ಸರ್ವನಾಶ ಪರಿಸರವಾದಿಗಳ ಆತಂಕ ಸಿಎಂ ಸಚಿವರಿಗೆ ದೂರು ಸಿಎಂ ತೀರ್ಮಾನ ಏನು ಇದು ದಸರಾ ಕಂಬಳ ಕದನದ ಸ್ಟೋರಿ ನಾಡಹಬ್ಬ ದಸರಾದಲ್ಲಿ ಈ ವರ್ಷ ವಿಶೇಷ ಆಕರ್ಷಣೆಯಾಗಿ ಕಂಬಳ ಆಯೋಜನೆ ಮಾಡಬೇಕು ಅಂತೇಳಿ ಸರ್ಕಾರ ನಿರ್ಧಾರವನ್ನು ಕೈಗೊಂಡಿದೆ ಇದೇ ವಿಷಯ ಈಗ ಕೋಲಾಹಲವನ್ನೇ ಎಬ್ಬಿಸಿದೆ ಸಾಕಷ್ಟು ಜನ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಕಂಬಳಕ್ಕೆ ವಿರೋಧ ಇಲ್ಲ ಆದ್ರೆ ದಸರಾದಲ್ಲಿ ಕಂಬಳ ಆಯೋಜನೆ ಮಾಡ್ತಾ ಇರೋದಕ್ಕೆ ವಿರೋಧ ಅಂತ ಹೇಳ್ತಾ ಇದ್ದಾರೆ ಈ ವಿರೋಧದ ನಡುವೆನೂ ಕಂಬಳಕ್ಕೆ ಸರ್ಕಾರದ ಕಡೆಯಿಂದ ಸಿದ್ಧತೆಗಳು ನಡೀತಾ ಇದೆ ಕಂಬಳಕ್ಕಾಗಿ ಮೈಸೂರಲ್ಲಿ ಟ್ರ್ಯಾಕ್ ಅನ್ನ ಸಿದ್ಧಪಡಿಸಲಾಗ್ತಾ ಇದೆ ಸಾತಗಳಿ ಬಳಿಯಲ್ಲಿ ಕಂಬಳದ ಟ್ರ್ಯಾಕ್ ರೆಡಿ ಆಗ್ತಾ ಇದೆ ಮೈಸೂರಲ್ಲಿ ಕಂಬಳ ಬೇಡ ಅಂತೇಳಿ ಪರಿಸರವಾದಿಗಳು ಹೇಳ್ತಾ ಇದ್ದಾರೆ ಇವತ್ತು ಸಚಿವ ಯತೀಂದ್ರ ಅವರ ಭೇಟಿಗೆ ಪರಿಸರವಾದಿಗಳು ನಿರ್ಧಾರವನ್ನು ಮಾಡಿದ್ದಾರೆ ಕಂಬಳ ಜಾಗ ನಿರ್ಮಾಣಕ್ಕೆ ಮರಗಳಿಗೆ ಕೊಡ್ಲಿ ಏಟು ಬೀಳುತ್ತೆ ಇದರಿಂದ ಪರಿಸರಕ್ಕೆ ಹಾನಿಯಾಗುತ್ತೆ ಅಂತ ಹೇಳಿ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ದಸರಾ ಅನ್ನೋದು ದಸರಾ ರೀತಿಯಲ್ಲೇ ಇರಲಿ ಅಂತ ಹೇಳಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತು ಪರಿಸರವಾದಿಗಳು ಯತೀಂದ್ರ ಅವರನ್ನ ಭೇಟಿ ಮಾಡೋದಕ್ಕೆ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ ಈ ಕಂಬಳನ 400 ಕೋಣಗಳನ್ನ ಮತ್ತು ಅದರ ಉಸ್ತುವಾರಿಗೆ 20,000 ಜನರನ್ನ ಅಷ್ಟು ದೂರದಿಂದ ಇಲ್ಲಿ ಕರ್ಕೊಂಡು ಬಂದು ಇಲ್ಲಿರೋ 27 ಎಕರೆ ಜಾಗದಲ್ಲಿರೋ ಮರಗಿಡಗಳನ್ನ ಕಡಿದು ಅಲ್ಲಿರೋ ಕೆರೆನ ಮುಚ್ಚಿ ಆ ಮರಗಿಡಗಳ ಮೇಲೆ ವಾಸಿಸ್ತಿದ್ದಂಥ ಜೀವ ಸಂಕುಲಕ್ಕೆ ತೊಂದರೆ ಕೊಟ್ಟು ಕೃತಕವಾಗಿ ಕೆರೆ ನಿರ್ಮಾಣ ಕೆಸರುಗದ್ದೆ ನಿರ್ಮಾಣ ಮಾಡುವಂಥದ್ದು ವಿವೇಕದ ನಡೆಯಲ್ಲ ಅಂತ ಈಗ ಹಲವಾರು ಬಾರಿ ಹೇಳಿದ್ದೀವಿ ಇವತ್ತು ನಾವು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಗರಾಭಿವೃದ್ಧಿ ಸಚಿವರು ಆದಂಥ ಯತೀಂದ್ರ ಸಿದ್ದರಾಮಯ್ಯನವರನ್ನು ಒಂದು ನಿಯೋಗ ಹೋಗಿ ಭೇಟಿ ಮಾಡಿ ಒಂದು ಮನವಿಯನ್ನು ಕೂಡ ಕೊಡ್ತಾ ಇದ್ದೀವಿ ಮತ್ತು ನಿನ್ನೆ ಕೂಡ ಮುಖ್ಯಮಂತ್ರಿಗಳಿಗೆ ಒಂದು ಸುದೀರ್ಘವಾದ ಪತ್ರವನ್ನು ಬರೆದಿದ್ದೀವಿ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್ ಸುಮಾರು ಎಷ್ಟು ಎಕರೆ ಜಾಗದಲ್ಲಿ ಕಂಬಳ ಟ್ರ್ಯಾಕ್ ಸೇರಿದಂತೆ ಅದಕ್ಕೆ ಬೇಕಾದಂತ ಸಿದ್ಧತೆಗಳು ನಡೀತಾ ಇದೆ ಇದಕ್ಕೆ ಪರಿಸರವಾದಿಗಳ ಆತಂಕ ಏನು ಮತ್ತೆ ಇವತ್ತು ಎಷ್ಟೊತ್ತಿಗೆ ಯತೀಂದ್ರ ಅವರನ್ನ ಭೇಟಿ ಮಾಡ್ತಿದ್ದಾರೆ ಇವತ್ತೇನಾದ್ರೂ ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನು ಮೀಟ್ ಮಾಡೋ ಪ್ಲಾನ್ ಇದೆಯಾ ಅವ್ರದ್ದು ಶರ್ಮಿತಾ ಏನು ಕಂಬಳಕ್ಕೆ ಡೇ ಒನ್ನಿಂದಲೂ ಕೂಡ ಮೈಸೂರಿನಲ್ಲಿ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಾ ಇರತಕ್ಕಂಥದ್ದು ಯಾಕಂತ ಹೇಳಿದ್ರೆ ಮೈಸೂರಿನ ದಸರಾದ ಗತವೈಭವಕ್ಕೆ ಬಲವಂತವಾಗಿ ಕಂಬಳವನ್ನು ತಂದು ತುರ್ಕೋದು ಬೇಡ ಅಲ್ಲದೆ ಅದಕ್ಕಾಗಿ ಪರಿಸರವನ್ನು ನಾಶ ಮಾಡೋದು ಬೇಡ ಸುಮಾರು 20 ಎಕರೆಯಲ್ಲಿ ಕಂಬಳದ ಟ್ರ್ಯಾಕನ್ನು ನಿರ್ಮಾಣ ಮಾಡಬೇಕಾಗುತ್ತೆ ಕೆಸರು ಗದ್ದೆಯನ್ನು ನಿರ್ಮಾಣ ಮಾಡಬೇಕಾಗುತ್ತೆ ಈಗಾಗಲೇ ಬರ ಇದೆ ಒಂದಷ್ಟು ಕಾಳಜಿಯನ್ನು ವಹಿಸಬೇಕು ಅಲ್ಲದೆ ಮೈಸೂರಿನ ಪಾವಿತ್ರ್ಯತೆಗೆ ಕಂಬಳದ ಒಂದು ವಾಣಿಜ್ಯೀಕರಣವನ್ನು ಬೆಳೆಸಿ ಅದರ ವೈಭವಕ್ಕೆ ಧಕ್ಕೆ ತರೋದು ಬೇಡ ಅನ್ನುವಂಥದ್ದು ಪರಿಸರವಾದಿಗಳ ಮಾತು ಇಂದು ಮಧ್ಯಾಹ್ನ 3 ಗಂಟೆಗೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಯತೀಂದ್ರ ಸಿದ್ದರಾಮಯ್ಯನವ್ರನ್ನ ಎಲ್ಲರೂ ಕೂಡ ಭೇಟಿ ಮಾಡ್ತಾರೆ ಅವ್ರಿಗೂ ಒಂದು ಮನವಿಯನ್ನು ಕೂಡ ಕೊಡ್ತಾರೆ ಈಗಾಗಲೇ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಇಂದು ಯತೀಂದ್ರ ಸಿದ್ದರಾಮಯ್ಯನವ್ರ ಜೊತೆ ಸಭೆ ನಡೆಸಿದ ಬಳಿಕ ಖುದ್ದಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಅವ್ರನ್ನು ಕೂಡ ಪರಿಸರವಾದಿಗಳು ಭೇಟಿ ಮಾಡ್ತಾರೆ ಯಾಕೆ ಮೈಸೂರಿನಲ್ಲಿ ಕಂಬಳ ಬೇಡ ಅಂತ ಅವ್ರಿಗೆ ವಿವರಣೆಯನ್ನು ಕೂಡ ಕೊಡ್ತಾರೆ ಅಲ್ಲದೆ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಹಿಂದೆ ಬಿಜೆಪಿ ಸರ್ಕಾರ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಪ್ರವಾಸೋದ್ಯಮ ನಾವು ಉತ್ತೇಜನ ಕೊಡ್ತೀವಿ ಅಂತೇಳಿ ರೋಪ್ ವೇ ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿತ್ತು ಅದನ್ನು ಕೂಡ ನಾವು ತಡೆದ್ವಿ ಪರಿಸರ ಹಾಳಾಗುತ್ತೆ ಅಂತ ಟೂರಿಸಂ ಹೆಲಿಪ್ಯಾಡ್ ಮಾಡ್ತೀವಿ ಅಂತ ಬಿಜೆಪಿ ಮುಂದಾಗಿತ್ತು ಅದನ್ನು ಕೂಡ ತಡೆದ್ವಿ ಇಲ್ಲಿ ಯಾವುದೇ ರಾಜಕೀಯ ಇಲ್ಲ ನಮ್ಮ ದಸರಾ ಗತವೈಭವ ದಸರಾ ರೀತಿಯಲ್ಲೇ ಇರಬೇಕು ವಾಣಿಜ್ಯೀಕರಣಕ್ಕಾಗಿ ಕಂಬಳವನ್ನು ತರೋದು ಬೇಡ ಕಂಬಳದಿಂದ ಆಗುವಂಥ ಪರಿಸರ ನಾಶಗಳಿರ್ಬೋದು ಅದಕ್ಕೆ ಬೇಕಾದಂಥ ಒಂದಷ್ಟು ಏನು ಮಾನದಂಡಗಳೇ ಅದು ಮೈಸೂರು ಸೂಕ್ತವಾದ ಪ್ರದೇಶ ಅಲ್ಲವೆಲ್ಲ ಅನ್ನುವಂಥದ್ದು ಪರಿಸರವಾದಿಗಳ ಮಾತಾಗಿರ್ತಕ್ಕಂಥದ್ದು ಸದ್ಯ ಮಧ್ಯಾಹ್ನ 3 ಗಂಟೆಗೆ ಯತೀಂದ್ರ ಅವ್ರ ಜೊತೆ ಸಭೆಯನ್ನು ನಡೆಸಿ ಅಲ್ಲಿ ಯತೀಂದ್ರ ಅವರು ಯಾವ ರೀತಿಯ ಭರವಸೆಯನ್ನು ಕೊಡ್ತಾರೆ ಅನ್ನೋದ್ರ ಮೇಲೆ ಅವರ ಮುಂದಿನ ನಡೆಗಳು ನಿರ್ಧಾರ ಆಗುತ್ತೆ ಶರ್ಮಿತಾ ಫಾಲೋ ಅಪ್ ಮಾಡಿ ಸುದ್ದಿನ ಥ್ಯಾಂಕ್ ಯು ಆನಂದ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು